ನಮಸ್ಕಾರ. ಸಾಮಾನ್ಯ ಜ್ಞಾನ ರಸಪ್ರಶ್ನೆಗೆ ಸ್ವಾಗತ. ಇಂದಿನ ವಿಡಿಯೋ ಕರ್ನಾಟಕದ ಪ್ರಮುಖ ನದಿಗಳ ಬಗ್ಗೆ. ಈ ವಿಡಿಯೋದಲ್ಲಿ 10 ಪ್ರಶ್ನೆಗಳಿವೆ ಹಾಗೂ 11ನೆಯ ಪ್ರಶ್ನೆ ನಿಮಗಾಗಿ. ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ, ಹೆಚ್ಚು ತಡ ಮಾಡದೆ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಆಯ್ಕೆಗಳು: ಎ ಕಾವೇರಿ, ಬಿ ಕೃಷ್ಣ, ಸಿ ತುಂಗಭದ್ರಾ, ಡಿ ಶರಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ ಕೃಷ್ಣ. ಕೃಷ್ಣಾ ನದಿಯು ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದ ಮೂಲಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಕಡೆಗೆ ಸಾಗುತ್ತದೆ. ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ಆಯ್ಕೆಗಳು: ಎ ತಲಕಾವೇರಿ, ಬಿ ಶಿವನಸಮುದ್ರ, ಸಿ ಕೊಡಚಾದ್ರಿ, ಡಿ ಕುದ್ರೆಮುಖ. ಸರಿಯಾದ ಉತ್ತರ ಆಯ್ಕೆ ಎ ತಲಕಾವೇರಿ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ. ಕರ್ನಾಟಕದ ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ? ಆಯ್ಕೆಗಳು: ಎ ಕೃಷ್ಣ, ಬಿ ತುಂಗಭದ್ರಾ, ಸಿ ಶರಾವತಿ, ಡಿ ಕಾವೇರಿ. ಸರಿಯಾದ ಉತ್ತರ ಆಯ್ಕೆ ಡಿ ಕಾವೇರಿ. ಕಾವೇರಿ ನದಿಯು ದಕ್ಷಿಣ ಭಾರತದ ಪ್ರಮುಖ ಪವಿತ್ರ ನದಿಯಾಗಿರುವುದರಿಂದ ಇದನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ. ಕೃಷ್ಣಾ ನದಿಯ ಪ್ರಮುಖ ಉಪನದಿ ಯಾವುದು? ಆಯ್ಕೆಗಳು: ಎ ನಂದಿನಿ, ಬಿ ನೇತ್ರಾವತಿ, ಸಿ ಶರಾವತಿ, ಡಿ ತುಂಗಭದ್ರಾ. ಸರಿಯಾದ ಉತ್ತರ ಆಯ್ಕೆ ಡಿ ತುಂಗಭದ್ರಾ. ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮಗೊಂಡು ತುಂಗಭದ್ರಾ ನದಿಯಾಗುತ್ತದೆ. ಮುಂದೆ ಅದು ಕೃಷ್ಣಾ ನದಿಯನ್ನು ಸೇರುತ್ತದೆ. ತುಂಗಾ ಮತ್ತು ಭದ್ರಾ ನದಿಗಳು ಎಲ್ಲಿ ಸಂಗಮಿಸುತ್ತವೆ? ಆಯ್ಕೆಗಳು: ಎ ಕೂಡಲಿ, ಬಿ ಶಿವಮೊಗ್ಗ, ಸಿ ಹಂಪಿ, ಡಿ ಮೈಸೂರು. ಸರಿಯಾದ ಉತ್ತರ ಆಯ್ಕೆ ಎ ಕೂಡಲಿ. ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮಗೊಂಡು ತುಂಗಭದ್ರಾ ನದಿಗಳಾಗುತ್ತವೆ. ಜೋಗ ಜಲಪಾತವು ಯಾವ ನದಿಯಿಂದ ಉಂಟಾಗುತ್ತದೆ? ಆಯ್ಕೆಗಳು: ಎ ಕಾವೇರಿ, ಬಿ ಕೃಷ್ಣ, ಸಿ ಶರಾವತಿ, ಡಿ ನೇತ್ರಾವತಿ. ಸರಿಯಾದ ಉತ್ತರ ಆಯ್ಕೆ ಸಿ ಶರಾವತಿ. ಕರ್ನಾಟಕದ ಪ್ರಸಿದ್ಧ ಜೋಗ ಜಲಪಾತವು ಶರಾವತಿ ನದಿಯಿಂದ ಉಂಟಾಗುತ್ತದೆ. ಕಬಿನಿ ನದಿ ಯಾವ ನದಿಯ ಉಪನದಿಯಾಗಿದೆ? ಆಯ್ಕೆಗಳು: ಎ ತುಂಗಭದ್ರಾ, ಬಿ ಕಾವೇರಿ, ಸಿ ಕೃಷ್ಣ, ಡಿ ಶರಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ ಕಾವೇರಿ. ಕಬಿನಿ ನದಿಯು ಕಾವೇರಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ. ಹೇಮಾವತಿ ನದಿ ಯಾವ ನದಿಯ ಉಪನದಿಯಾಗಿದೆ? ಆಯ್ಕೆಗಳು: ಎ ಕೃಷ್ಣ, ಬಿ ತುಂಗಭದ್ರಾ, ಸಿ ಕಾವೇರಿ, ಡಿ ನೇತ್ರಾವತಿ. ಸರಿಯಾದ ಉತ್ತರ ಆಯ್ಕೆ ಸಿ ಕಾವೇರಿ. ಹೇಮಾವತಿ ನದಿಯು ಕಾವೇರಿ ನದಿಯ ಪ್ರಮುಖ ಉಪನದಿಯಾಗಿದೆ. ಕರ್ನಾಟಕದಲ್ಲಿ ಹರಿಯುವ ಶರಾವತಿ ನದಿ ಯಾವ ಸಮುದ್ರವನ್ನು ಸೇರುತ್ತದೆ? ಆಯ್ಕೆಗಳು: ಎ ಬಂಗಾಳಕೊಲ್ಲಿ, ಬಿ ಕೆಂಪು ಸಮುದ್ರ, ಸಿ ಹಿಂದೂ ಮಹಾಸಾಗರ, ಡಿ ಅರಬ್ಬಿ ಸಮುದ್ರ. ಸರಿಯಾದ ಉತ್ತರ ಆಯ್ಕೆ ಡಿ ಅರಬ್ಬಿ ಸಮುದ್ರ. ಶರಾವತಿ ನದಿಯು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಶಿವನ ಸಮುದ್ರ ಜಲಪಾತವನ್ನು ಸೃಷ್ಟಿಸುವ ನದಿ ಯಾವುದು? ಆಯ್ಕೆಗಳು: ಎ ಕೃಷ್ಣ, ಬಿ ಕಾವೇರಿ,
ಸಿ ಮಲಪ್ರಭಾ, ಡಿ ಶರಾವತಿ. ಸರಿಯಾದ ಉತ್ತರ ಆಯ್ಕೆ ಬಿ ಕಾವೇರಿ. ಕಾವೇರಿ ನದಿಯು ಶಿವನ ಸಮುದ್ರದ ಬಳಿ ಜಲಪಾತವನ್ನು ಸೃಷ್ಟಿಸುತ್ತದೆ. ಇದು ಕರ್ನಾಟಕದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾಗಿದೆ. ಮುಂದೆ ಬರುವಂಥ ಪ್ರಶ್ನೆ ನಿಮಗಾಗಿ. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ರಶ್ನೆ: ಮಲಪ್ರಭಾ ನದಿ ಯಾವ ನದಿಯ ಉಪನದಿಯಾಗಿದೆ? ಆಯ್ಕೆಗಳು: ಎ ಶರಾವತಿ, ಬಿ ಕೃಷ್ಣ, ಸಿ ನೇತ್ರಾವತಿ, ಡಿ ಕಾವೇರಿ. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡಿದ್ದೀರಿ ಎಂಬುದನ್ನು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.